ಹಾಯ್ ಫ್ರೆಂಡ್ಸ್, ಇವತ್ತು ಬನಾನಾ ಕಸ್ಟರ್ಡ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನೋಡೋಣ. ಮೊದಲನೇದಾಗಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನೀರು ಆ್ಯಡ್ ಮಾಡಬಾರ್ದು. ನೀರು ಆ್ಯಡ್ ಮಾಡಿದ್ರೆ ಬನಾನಾ ಕಸ್ಟರ್ಡ್ ಕ್ಲೀನಾಗಿ ಬರೋದಿಲ್ಲ. ಆ ಗಟ್ಟಿ ಹಾಲನ್ನೇ ಕುದಿಯೋಕೆ ಇಡಬೇಕು. ಅದು ಕುದಿಯುವಾಗ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ, ಕ್ವಾಲಿಟಿ ಕಂಪ್ನಿದು. ಅದು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು 3-4 ಸ್ಪೂನಷ್ಟು ತಣ್ಣಗಿರೋ ಹಾಲಲ್ಲಿ ಕಲಸಿಟ್ಕೊಂಡಿದ್ದೀನಿ. ಅದು ಹಾಲು ಬಿಸಿ ಆಯಿತು, ಅದರಲ್ಲಿ ಕಲ್ಸೋಕೆ ಹೋದರೆ ಅದು ಉಂಡೆ ಉಂಡೆ ಥರ ಹಂಗೆ ಬಂದುಬಿಡುತ್ತೆ. ನಾವು ತಣ್ಣಗಿರೋ ಹಾಲಲ್ಲಿ ಕಲಸಿ ಇಟ್ಕೋಬೇಕು. ಈ ಥರ ಕ್ಲೀನಾಗಿ ಕಲಸಿ ಇಟ್ಕೊಂಡಿರುವಾಗ ಒಂದು ಕಡೆ ಹಾಲು ಕುದೀತಾ ಇರುತ್ತೆ. ಇನ್ನೇನು ಕುದೀತಾ ಐತೆ ಅನ್ನೋ ಟೈಮಲ್ಲಿ ನಾವು ಸ್ವೀಟ್ನ ಆ್ಯಡ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಸೇರಿಸ್ಕೋಬೇಕು. ನಾನೊಂದು 3-4 ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಶುಗರ್ ಹಾಕಿದ್ಮೇಲೆ ಒಂದು ಸ್ಪೂನಲ್ಲಿ ಒಂದು ಮಿಕ್ಸ್ ಕೊಡಬೇಕು. ಅದು ಸಕ್ಕರೆ ಕರಗೋದಕ್ಕೋಸ್ಕರ ಅಷ್ಟೇ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಹಾಲು ಕುದೀತಾ ಇದೆ. ಕುದಿಯುವಾಗ ನಾವು ಕಸ್ಟರ್ಡ್ನ ಕಲಿಸ್ಕೊಂಡಿದ್ವಲ್ಲ, ಯಾವುದೇ ಕಾರಣಕ್ಕೂ ಬಿಸಿ ಹಾಲು ಹಾಕಿ ಕಲಿಸ್ಕೊಳಕ್ಕೆ ಹೋಗ್ಬಿಡಿ. ತಣ್ಣಗಿರೋ ಹಾಲಲ್ಲೇ ಕಲಿಸ್ಕೊಂಡು ಇದು ಹಾಲು ಕುದಿಯುವಾಗ ಈ ಕಸ್ಟರ್ಡ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಅದೇ ಕಲಿಸ್ತಾನೆ ಇರಬೇಕು. ಇದು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣವೇ ಅದು ತಳ ಹಿಡಿಯುತ್ತೆ, ಸೀದ್ದಂಗೆ ಆಗೋಗ್ಬಿಡುತ್ತೆ ಕೆಳಗಡೆ. ನಾವು ಅದಕ್ಕೆ ಸ್ಪೂನ್ ತೊಗೊಂಡು ಕಲಿಸ್ತಾನೆ ಇರಬೇಕು. ಅದು ಗಟ್ಟಿಯಾಗಿ ಬರುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿ ಒಂದು 5 ಮಿನಿಟ್ವರೆಗೂ ಲೋ ಫ್ಲೇಮಲ್ಲೇ ಕಲಿಸ್ತಾ ಇದ್ದರೆ ಅದು ನೋಡಿ ಈ ಥರ ತಿಕ್ನೆಸ್ ಆಗಿ ಬರುತ್ತೆ. ಅದು ಬಂದಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಾನು ಒಂದು ಕಡೆ ಒಂದು 2 ಬನಾನಾನ ಕಟ್ ಮಾಡಿ ಸ್ಲೈಸಾಗಿ ಇಟ್ಕೊಂಡಿದ್ದೀನಿ. ಹಾಲು ತಣ್ಣಗಾದ್ಮೇಲೆ ಬನಾನಾನ ಸೇರಿಸ್ಕೋಬೇಕು. ಯಾರೆಲ್ಲ ಬನಾನಾ ಮಕ್ಕಳು ತಿನ್ನಲ್ಲ ಅಂತಾರೋ ಈ ಥರ ಹಾಲು ಜೊತೆ ಹಾಕ್ಕೊಡೋದ್ರಿಂದ ಹಾಲು ಬನಾನಾ ಎಲ್ಲ ಅವ್ರಿಗೆ ಕೊಟ್ಟಂಗಾಗುತ್ತೆ. ಬನಾನಾ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು 2-3 ಅವರು ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಿಬಿಟ್ಟು ತಿಂದರೆ ಸೇಮ್ ಯಾವ ರೀತಿಯಾಗಿರುತ್ತೆ ಅಂದರೆ ಅವ್ರಿಗೆ ಮಕ್ಕಳಿಗೆ ಒಂಥರ ಐಸ್ ತಿನ್ನೋ ಥರ ಇರುತ್ತೆ. ಒಂಥರ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದರ ಮೇಯ್ನ್ ಬಂದರೆ ಕಸ್ಟರ್ಡ್ ಪೌಡರು. ಇದನ್ನು ಹಾಕಲೇಬೇಕು. ಇದನ್ನು ಹಾಕಿದಾಗ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ. ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಹಾಕಿ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.